ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. 100ಕ್ಕೂ ಹೆಚ್ಚು ಕೋಟಿಯಷ್ಟು ನಡೆದ ಹಗರಣವನ್ನ ಬಯಲು ಮಾಡ್ತಾ ಇದ್ದೇವೆ. ಕೆಎಸ್ಆರ್ಟಿಸಿ ನೌಕರರ ಹಣ ಗುಳುಂ ಮಾಡಿದ ಬಿಗ್ ಸ್ಟೋರಿ ಇದು. ಒಂದಲ್ಲ ಎರಡಲ್ಲ, 100ಕ್ಕೂ ಹೆಚ್ಚು ಕೋಟಿ ಗುಳುಮಾಗಿದೆ. ಅದೆಲ್ಲದರ ಕುರಿತಾಗಿ ಸುದ್ದಿ ಈಗ ಕೊಡ್ತಾ ಇದ್ದೀವಿ. ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೂರಕ್ಕೂ ಹೆಚ್ಚು ಕೋಟಿಯಷ್ಟು ನಡೆದ ಹಗರಣ ಬಯಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ನೌಕರರ ಹಣ ಗುಳುಂ ಮಾಡಿದ ಬಿಗ್ ಸ್ಟೋರಿ ಇದು. ಒಂದಲ್ಲ ಎರಡಲ್ಲ, 100ಕ್ಕೂ ಹೆಚ್ಚು ಕೋಟಿ ಗುಳುಮಾಗಿದೆ. ಕೆಎಸ್ಆರ್ಟಿಸಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ. ಕೋಟಿಗಟ್ಟಲೆ ಹಣ ಲಪಟಾಯಿಸಿದ್ದಾರೆ. ಅದರ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. 100ಕ್ಕೂ ಹೆಚ್ಚು ಕೋಟಿಯಷ್ಟು ನಡೆದ ಹಗರಣವನ್ನ ಬಯಲು ಮಾಡ್ತಾ ಇದ್ದೇವೆ. 100ಕ್ಕೂ ಹೆಚ್ಚು ಕೋಟಿ, ಒಂದಲ್ಲ ಎರಡಲ್ಲ, 100ಕ್ಕೂ ಹೆಚ್ಚು ಕೋಟಿ ಕೆಎಸ್ಆರ್ಟಿಸಿ ನಿಗಮದಲ್ಲಿ ದೊಡ್ಡ ಮಟ್ಟದ ಹಗರಣವಾಗಿದೆ. ಹಗರಣದ ಹಿಂಚಿಂಚು ಬಯಲು ಮಾಡ್ತಾ ಇದ್ದೇವೆ. ಜೊತೆಗೆ ಏನೆಲ್ಲ ಅವ್ಯವಹಾರ ನಡೆದಿದೆ, ಎಷ್ಟು ಕೋಟಿ ಅವ್ಯವಹಾರವಾಗಿದೆ, ಯಾರು ಆ ಅವ್ಯವಹಾರವನ್ನ ಮಾಡಿದ್ದು, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಹಾಸನದಲ್ಲಿ ಹೆಚ್ಚಾಗ್ತಾ ಇದೆ ಆ ಅಧ್ಯಕ್ಷನ ಭಾರೀ ಕರ್ಮಕಾಂಡ. ಹಾಸನದ ಕೆಎಸ್ಆರ್ಟಿಸಿ ನಿಗಮದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಹಣವನ್ನ ಗುಳುಂ ಮಾಡಿ ಅವ್ಯವಹಾರವಾಗಿದೆ. ಕೆಎಸ್ಆರ್ಟಿಸಿ ನೌಕರರ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ಕೋಟಿಯಷ್ಟು ಹಗರಣವಾಗಿದೆ. ಆ ಅಧ್ಯಕ್ಷನೇ ಈ ಕೆಲಸವನ್ನ ಮಾಡಿದ್ದು. ಹಾಸನದಲ್ಲಿ ಹೆಚ್ಚಾಗ್ತಾ ಇದೆ ಈ ಅಧ್ಯಕ್ಷನ ಭಾರೀ ಕರ್ಮಕಾಂಡ. 100ಕ್ಕೂ ಹೆಚ್ಚು ಕೋಟಿಯಷ್ಟು ಅವ್ಯವಹಾರ ಮಾಡಿದ್ದಾನೆ. ತಮ್ಮ ಕೆಎಸ್ಆರ್ಟಿಸಿ ನೌಕರರ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾನೆ. ಸಾರಿಗೆ ಸಚಿವರೇ ಗಮನಿಸಬೇಕಾದ ಸುದ್ದಿ ಇದು. ಕೆಎಸ್ಆರ್ಟಿಸಿ ನಿಗಮದಲ್ಲಿ ನೌಕರರ ಹೆಸರಿನಲ್ಲಿ ಅಧ್ಯಕ್ಷ ಮಾಡ್ತಾ ಇರುವ ಕರ್ಮಕಾಂಡವನ್ನ ಬಿತ್ತರ ಮಾಡ್ತಾ ಇದ್ದೇವೆ. ಹಾಸನದಲ್ಲಿ ಹೆಚ್ಚಾಗ್ತಾನೆ ಇದ್ದೇನೆ. ಕೆಎಸ್ಆರ್ಟಿಸಿ ನೌಕರರ ಮಾಡಿದ ಅವ್ಯವಹಾರವನ್ನ ತೋರಿಸ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ, ಸುಮಾರು 140 ಕೋಟಿ ಅವ್ಯವಹಾರದ ನಡೆದಿದೆ. ಆ ಅವ್ಯವಹಾರಕ್ಕೆ ಯಾರು ಕಾರಣ? ಆ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾನೆ? ನೌಕರರ ಹೆಸರಿನಲ್ಲಿ ಹಣವನ್ನ ಲಪಟಾಯಿಸ್ತಾ ಇದ್ದಾನೆ. ಅಧ್ಯಕ್ಷನ ಬಗ್ಗೆ ಗಮನ ಇಲ್ವಾ ನಿಮಗೆ? ಹಾಸನದ ಕೆಎಸ್ಆರ್ಟಿಸಿ ನಿಗಮದಲ್ಲಿ ಹಾಸನ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರೀ ಹಗರಣವಾಗಿದೆ. ಸುಮಾರು 140 ಕೋಟಿ ಅವ್ಯವಹಾರ ನಡೆದಿದೆ. ಹಾಲಿ ಅಧ್ಯಕ್ಷ ಹೊನ್ನೇಗೌಡ ಈ ಹಣವನ್ನ ನುಂಗಿ ಲಪಟಾಯಿಸಿದ್ದಾನೆ. ಕಾರ್ಮಿಕರ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನ ನುಂಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಸುಮಾರು 140 ಕೋಟಿ ಅವ್ಯವಹಾರವಾಗಿದೆ ಅಂತ ಕೇಳಿ ಬರ್ತಾ ಇದೆ. ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಹಾಲಿ ಅಧ್ಯಕ್ಷ ಹೊನ್ನೇಗೌಡ ಹಣವನ್ನ ನುಂಗಿ ಆ ಕಾರ್ಮಿಕರ ಹೆಸರಿನಲ್ಲಿ ಎಷ್ಟು ಕೋಟಿ ಹಣವನ್ನ, ಸುಮಾರು 140 ಕೋಟಿ ಹಣವನ್ನ ನುಂಗಿದ್ದಾನೆ ಅಂತ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, 140 ಕೋಟಿ ಅವ್ಯವಹಾರವಾಗಿದೆ ಅಂತ ಕೇಳಿ ಬರ್ತಾ ಇದೆ. ಆತನ ಮೇಲೆ ದೊಡ್ಡ ಆರೋಪ ಇದೆ. ಹಾಸನದಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರೀ ಹಗರಣವಾಗಿದೆ. ದೊಡ್ಡ ಮಟ್ಟದ ಹಗರಣವಾಗಿದೆ. ಸುಮಾರು 140 ಕೋಟಿ ಅವ್ಯವಹಾರವಾಗಿದೆ. ಹಾಸನದ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರೀ ಹಗರಣವಾಗಿದೆ. 140 ಕೋಟಿ ಅವ್ಯವಹಾರವಾಗಿದೆ. ಆ ಸಂಘದ ಹಾಲಿ ಅಧ್ಯಕ್ಷ ಹೊನ್ನೇಗೌಡ ಹಣವನ್ನ ನುಂಗಿ ಕರ್ಮಕಾಂಡ ಎಸಗಿದ್ದಾನೆ. ತಮ್ಮ ಕಾರ್ಮಿಕರ ಹೆಸರಿನಲ್ಲಿ ನಿವೇಶನಗಳ ಮಾಡಬೇಕಾಗಿತ್ತು. ಆ ನಿವೇಶನಗಳು
ಯಾರೋ ಹೆಸರಿಗೆ ನಿವೇಶನಗಳಾಗ್ತದೆ, ಇನ್ಯಾರಿಗೂ ಅದನ್ನ ಹೆಸರನ್ನ ಬದಲಾಯಿಸ್ತಾನೆ. ಇಂತಹ ಅವ್ಯವಹಾರ ನಡೀತಾ ಇದೆ ಎನ್ನುವ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಇದು ಸಚಿವರ ಗಮನಕ್ಕೆ ಕೊಡಲೇಬೇಕಾದ ಸುದ್ದಿ ಇದು. ಯಾಕಂದ್ರೆ ಹಾಸನದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈತನ ದರ್ಬಾರ್ ಅಂತಾನೆ ಹೇಳ್ಬೋದು. ಕೆಎಸ್ಆರ್ಟಿಸಿ ನಿಗಮದಲ್ಲಿ ಕಷ್ಟಪಟ್ಟು ದುಡಿಯೋರು ಒಂದು ಕಡೆ ಆದ್ರೆ ಇಂತಹವರ ದರ್ಬಾರ್ ಇನ್ನೊಂದು ಕಡೆ. ನೋಡಿ, ಐಷಾರಾಮಿ ಶೋಕಿ ಮಾಡೋದ್ರಲ್ಲಿ ಈತ ಎತ್ತಿದ ಕೈ ಅಂತೆ. ಕೆಎಸ್ಆರ್ಟಿಸಿ ನಿಗಮದಲ್ಲಿ ಸಂಬಳ ಆಗಲ್ಲಂತ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ನೌಕರರು. ಇಂತಹ ಭ್ರಷ್ಟರಿಂದ ಸಾರಿಗೆ ಸಚಿವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಕಷ್ಟಪಟ್ಟು ದುಡಿಯೋರು ನೌಕರರ ಸಂಘ ಒಂದ್ ಕಡೆ ಆದ್ರೆ, ಅವರ ವರ್ಗ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇಂತಹ ಕ್ರಿಮಿಗಳು ಒಂದು ಕಡೆ ಇರ್ತಾರೆ. ಅವರ ಹೆಸರಿನಲ್ಲಿ ಬೇಳೆ ಬೇಯಿಸ್ಕೊಂಡು ಅವರ ಹೆಸರಿನಲ್ಲಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಹೊನ್ನೇಗೌಡ ಎನ್ನುವಂತಹ ವ್ಯಕ್ತಿ ಆ ನಿವೇಶನಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅವ್ಯವಹಾರವಾಗಿದೆ ಅಂತ ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಭಾರಿ ಹಗರಣ ನಡೆದಿದೆ. ಕೆಎಸ್ಆರ್ಟಿಸಿ ನೌಕರರಿಗೆ ತಲುಪಬೇಕಾಗಿದ್ದ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಯಾರೋ ಹೆಸರಿಗೆ ಮಂಜೂರಾಗುತ್ತೆ, ಇನ್ಯಾರಿಗೆ ಆ ಹೆಸರು ಸಂಬಂಧಪಟ್ಟಂತೆ ನಿವೇಶನಗಳು ಬದಲಾಗುತ್ತೆ. ಇಂತಹ ಅವ್ಯವಹಾರ ಸಂಬಂಧಪಟ್ಟಂತೆ ಸುಮಾರು 140 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಅಂತ ಕೇಳಿ ಬರ್ತಾ ಇದೆ. ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾರಿಗೆ ಸಚಿವರು ಗಮನ ಕೊಡ್ತಾ ಇದ್ದಾರೋ ಇಲ್ವೋ, ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಈಗ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ, ಇದರಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಹಾಸನದ ಕೆಎಸ್ಆರ್ಟಿಸಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಆ ನೌಕರರ ಹೆಸರಿನಲ್ಲಿ ಕಟ್ಟಡಗಳು ನಿರ್ಮಾಣ ಆಗಬೇಕು, ನಿವೇಶನಗಳ ಹಂಚಿಕೆ ಆಗಬೇಕು. ಯಾರ ಹೆಸರ ಮೇಲೆ ನಿವೇಶನಗಳು ಮಂಜೂರಾಗಿರುತ್ತವೋ ಆದರೆ ಇನ್ಯಾರಿಗೂ ಅದು ತಲುಪುತ್ತೆ. ಇಂತಹ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಸುಮಾರು ಒಂದಲ್ಲ ಎರಡಲ್ಲ 140 ಕೋಟಿ ರೂಪಾಯಿ ಅವ್ಯವಹಾರ ಬಂದ್ರೆ ಆ ಕಷ್ಟಪಟ್ಟು ದುಡಿಯೋ ನೌಕರರಿಗೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಸುಮಾರು 3-4 ತಿಂಗಳಿಂದ ಸಂಬಳನೇ ಬಂದಿರಲ್ಲ, ಆದರೂ ಕೆಲಸ ಮಾಡ್ತಾ ಇರ್ತಾರೆ. ಮೆಕ್ಯಾನಿಕ್ಗಳಾಗಿರ್ತಾರೆ, ಡ್ರೈವರ್ಗಳಾಗಿರ್ತಾರೆ, ಕಂಡಕ್ಟರ್ಗಳಾಗಿರ್ತಾರೆ. ಹೇಳ್ಕೊಳಕ್ ಮಾತ್ರ ಗೌರ್ಮೆಂಟ್ ಕೆಲಸ, ಆದರೆ ಆ ಗೌರ್ಮೆಂಟ್ ಕೆಲಸದಲ್ಲಿ ಅವರು ಅನುಭವಿಸುವ ಕಷ್ಟ ಇದೆಯಲ್ಲ, ಸುಮಾರು ನೌಕರರು ಈ ಬಗ್ಗೆ ಅಳ್ಳ ತೋಡಿಕೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಹೇಳ್ಕೊಳಕ್ ಮಾತ್ರ ಗೌರ್ಮೆಂಟ್ ಕೆಲಸ ಸರ್, ಆದ್ರೆ ನಮ್ಮ ಕಷ್ಟ ಯಾರಿಗೂ ಬೇಡ ಅಂತ ಕೂಡ ಧ್ವನಿ ಎತ್ತುತ್ತಾ ಇರ್ತಾರೆ. ಅಂತವರ ಹೆಸರು ಮೇಲೆ ಇಂಥ ಕೆಲವರು ಅಧ್ಯಕ್ಷರ ಹೆಸರಾಗಿ ಏನು ಅವ್ಯವಹಾರ ಮಾಡ್ತಾರೆ, ಅಂತವರ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಂಡು ಇವರು ಮಾತ್ರ ಐಷಾರಾಮಿಯ ಜೀವನ ನಡೆಸ್ತಾರೆ. ಇಂಥ ವರ್ಗಗಳನ್ನ ಹುಡುಕಿ ಕೆದಕಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಸಾರಿಗೆ ಸಚಿವರು ನೋಡಿದ್ರೆ ನಮ್ಮ ಇಲಾಖೆ ನಷ್ಟದಲ್ಲಿದೆ, ನನಗೆ ಬೇರೆ ಇಲಾಖೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಕೂಡ ಅವರು ಕೂಡ ಅಸಹಾಯಕ ಧ್ವನಿ ಕೂಡ ಅವರು ಎತ್ತುತ್ತಾ ಇದ್ದಾರೆ. ಒಂದ್ ಕಡೆ ಇವರು ಮಾತ್ರ ಎಲ್ಲೆಲ್ಲಿ ಹಣವನ್ನ ಕೆದಕಬೇಕು, ಎಲ್ಲೆಲ್ಲಿ ಹಣ ಹೇಗೆ ಅದನ್ನ ಪಡಿಬೇಕು ಅದೆಲ್ಲವನ್ನ ಇವರು ಸುಲಲಿತವಾಗಿ ಕಂಡುಕೊಳ್ಬಿಟ್ಟಿರ್ತಾರೆ. ಆದ್ರೆ ಅವರು ಮಾತ್ರ ನಮ್ಮ ಇಲಾಖೆಗೆ ಲಾಭನೇ ಇಲ್ಲ, ನಷ್ಟದಲ್ಲಿ ಸಾಗ್ತಾ ಇದೆ, ನನಗೆ ಬೇರೆ ಇಲಾಖೆ ಕೊಡಿ, ನನಗೆ ಬೇರೆ ಇಲಾಖೆ ಕೊಟ್ಟರೆ ನಾನು ಸರಿಯಾಗಿ ನಿಭಾಯಿಸ್ತೀನಿ ಅಂತ ಕೂಡ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇವರು ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಇದೆ ಅದನ್ನೆಲ್ಲ ಹೇಗೆ ಕೆದಕಿ ತೆಗಿಬಹುದು ಅನ್ನೋದೆಲ್ಲ ಸರಿಯಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಆ ವಿಧಾನದಲ್ಲಿ ಸುಮಾರು 140 ಕೋಟಿಯನ್ನ ದೋಚಿದ್ದಾರಂದ್ರೆ ಸಣ್ಣ ಅಮೌಂಟ್ ಇದೇನು? ಕಾರ್ಮಿಕರಿಗೆ ತಲುಪಬೇಕಾಗಿದ್ದ ನಿವೇಶನಗಳು, ಕಾರ್ಮಿಕರಿಗೆ ತಲುಪಬೇಕಾಗಿದ್ದ ಸೌಲಭ್ಯಗಳು, ಅದನ್ನೆಲ್ಲವನ್ನ ಲಪಟಾಯಿಸಿ ತನ್ನ ಐಷಾರಾಮಿ ಜೀವನಕ್ಕೆ ಸುಖ ವೈಭೋಗವನ್ನ ನಡೆಸೋದಕ್ಕೆ ಈತ ಕಂಡುಕೊಂಡಿದ್ದ ದಾರಿ ಸುಮಾರು 140 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಕೇಳಿ ಬರ್ತಾ ಇದೆ. ಹಾಸನದ ಕೆಎಸ್ಆರ್ಟಿಸಿ ನಿಗಮದ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಆ ಹಾಲಿ ಅಧ್ಯಕ್ಷ ಹೊನ್ನೇಗೌಡ ಎನ್ನುವ ಅಧ್ಯಕ್ಷ ಏನಿದ್ದಾನೆ ಆತನ ಹೆಸರಿನಲ್ಲಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ನುಂಗಿದ್ದಾನೆ 140 ಕೋಟಿ ರೂಪಾಯಿಯನ್ನ, ಭ್ರಷ್ಟಾಚಾರವಾಗಿದೆ. ಸಚಿವರಿಗೆ ಇದರ ಬಗ್ಗೆ ಗಮನಕ್ಕೆ ತಂದಿದರೋ ಇಲ್ವೋ, ಆದರೆ ಸಚಿವರು ಈ ಸುದ್ದಿಯನ್ನ ಗಮನಿಸಲೇಬೇಕು.
ಯಾಕಂದ್ರೆ ಹಾಸನದಲ್ಲಿ ದೊಡ್ಡ ಅವ್ಯವಹಾರ ನಡೀತಾ ಇದೆ. KSRTC ನಿಗಮದಲ್ಲಿ ಕಾರ್ಮಿಕರ ಬೆವರಿನ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವ ಈ ಹೊನ್ನೇಗೌಡನ ಯಾವ ರೀತಿ ಕ್ರಮಕ್ಕೆ ಮುಂದಾಗಬೇಕು, ಯಾವ ರೀತಿ ಕ್ರಮಗಳನ್ನ ಈತನ ವಿರುದ್ಧ ತೆಗೆದುಕೊಳ್ಬೇಕು, ಅದನ್ನೆಲ್ಲ ಕೂಡ ತನಿಖೆಗೆ ಒಳಪಡಿಸಿ ಈತನಿಗೆ ತಕ್ಕ ಶಿಕ್ಷೆ ಕೊಡಿಸಲೇಬೇಕಾಗುತ್ತೆ.